ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದೆ. ನಮಸ್ಕಾರ. ಮೇಘಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಜಿಲ್ಲಾ ರೈತರ ಸಮಾವೇಶ. ಹಸಿರು ಶಾಲು ಹಾಕಿಕೊಂಡು ಅಕ್ರಮ ಮಾಡುವ ಸಂಘಟನೆಯಿಂದ ದೂರವಿರಿ. ಕುರುಬೂದು ಶಾಂತಕುಮಾರ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ. ಅಗ್ರಿಗೇಟರ್ ವೆಬ್ ಪೇಜ್ನಿಂದ ರೈತರ ಬೆಳೆ ಮಾರಾಟಕ್ಕೆ ಕೊಂಡಿಯಂತೆ ಕಾರ್ಯ ಶ್ರೀರಾಮ. ಹೇರುಂಡಿ ನೆರೆ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ ಮನವಿ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ತುರುಸು. ಮೂವರ ಮಧ್ಯೆ ಸೆಣಸಾಟ. ಹಿಂದೂ ಸಂಘಟನೆಗಳ ಪ್ರತಿಭಟನೆ. PU ಬಾಲಕಿಯರ ಭಾಗಿ, ಕ್ರಮಕ್ಕೆ ಒತ್ತಾಯ. ವಿವೇಕ ಗ್ರಾಮೀಣ ಜೀವನಾಧಾರ ತರಬೇತಿ ಕೇಂದ್ರ ಹೊಲಿಗೆ ಯಂತ್ರ ವಿತರಣೆ. ಈಗ ವಾರ್ತೆಗಳ ವಿವರ. ದೇಶದ ಉದ್ದಗಲಕ್ಕೂ ರೈತರ ಸಾಲು ಸಮಸ್ಯೆಗಳಿವೆ. ಆದರೆ ಸಮಸ್ಯೆಗಳಿಗೆ ಮಾತ್ರ ಸೂಕ್ತ ಪರಿಹಾರ ದೊರಕುತ್ತಿಲ್ಲ. ರೈತರು ಸಂಘಟಿತರಾಗಿ ಹೋರಾಟ ಮಾಡಬೇಕೇ ವಿನಃ ರಾಜಕೀಯ ಮಾಡುವ ಸಂಘಟನೆಗಳಾಗಬಾರದು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತ ಸಂಘಟನೆಗಳು ಹುಟ್ಟಿಕೊಂಡಿದ್ದು ಹಸಿರು ಶಾಲು ಹಾಕಿಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುತ್ತಿವೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ ಕಳವಳ ವ್ಯಕ್ತಪಡಿಸಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ರೈತ ಸಂಘ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಜಾಗೃತ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ರೈತರು ಹೆಗಲ ಮೇಲೆ ಹಾಕಿಕೊಳ್ಳುವ ಹಸಿರು ಶಾಲಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ಇಂದು ಅದಕ್ಕೆ ಅಗೌರವ ತರುವ ಕೆಲಸವಾಗುತ್ತಿದೆ ಎಂದರು. ದೇಶ ಮತ್ತು ರಾಜ್ಯದಲ್ಲಿ ರೈತರ ವಿವಿಧ ಸಮಸ್ಯೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಿ, ಭತ್ತ ಸೇರಿದಂತೆ ಇತರೆ ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಹತ್ತಿ ಬೆಳೆದ ಬೆಳೆಗಾರರು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಂದ ಮೋಸ ವಂಚನೆಗಳಾಗುತ್ತಿವೆ. ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ರೈತರಿಂದ ಖರೀದಿಸುತ್ತಿದ್ದಾರೆ. ದಲ್ಲಾಳಿಗಳ ಹಾವಳಿ ನಿಯಂತ್ರಿಸಬೇಕಾಗಿದೆ. ಈ ಕೊನೆ ಭಾಗದ ರೈತರಿಗೆ ನೀರು ದೊರೆಯುತ್ತಿಲ್ಲ. ಸಮಸ್ಯೆಗಳಿಗೆ ಇದಕ್ಕಾಗಿ ರಾಜ್ಯದ ಉದ್ದಗಲಕ್ಕೂ ರೈತ ಸಂಘಟನೆ ಮಾಡಿ ರೈತರ ಬೇಡಿಕೆ ಮತ್ತು ಸಮಸ್ಯೆಗಳ ಬಗೆಹರಿಸುವ ಕೆಲಸ ಮಾಡಲಾಗುತ್ತದೆ ಎಂದರು. ರಾಜ್ಯದಲ್ಲಿ ಸಾಕಷ್ಟು ಸಂಘಟನೆಗಳಿಗೆ ಹಸಿರು ಶಾಲು ಹಾಕಿಕೊಂಡು ರಾಜಕೀಯ ಮಾಡುವ ಸಂಘಗಳಿವೆ. ಇನ್ನು ರಾಜಕೀಯದವರ ಹಿಂದೆ ಓಡಾಡುವವರು ಇದ್ದಾರೆ. ಹಸಿರು ಶಾಲು ಹಾಕಿಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ. ಇದರಿಂದ ರೈತರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ರೈತರು ಮಕ್ಕಳ ರೈತರಾಗುತ್ತಿಲ್ಲ. ಯುವಕರು ಕೃಷಿಯಿಂದ ಹಿಮ್ಮುಖರಾಗುತ್ತಿದ್ದಾರೆ. ಕೆಲವು ಯುವಕರು ಮಾತ್ರ ಇಚ್ಛಾಶಕ್ತಿ ವಹಿಸಿಕೊಂಡು ಸಂಘಟನೆಯಲ್ಲಿ ತೊಡಗುತ್ತಿದ್ದಾರೆ ಎಂದರು. ರೈತರು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಲು ಮುಂದಾಗಬೇಕು. ಎಲ್ಲಿಯವರೆಗೆ ರೈತರು ಜಾಗೃತರಾಗುವುದಿಲ್ಲವೋ ಅಲ್ಲಿಯವರೆಗೆ ರೈತರನ್ನು ವಂಚನೆ ಮತ್ತು ಮೋಸ ಮಾಡುವವರಿದ್ದಾರೆ. ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸ ಮಾಡಬೇಕು ಎಂದರು. ಸರ್ ಹೆಂಗೆ ಸನಿ ಬರ್ರಿ ಸರ್ ಈಗ ನೋಡಿ ಸರ್ ಸರ್ ಈಗ ನೋಡಿ ಸರ್ ಸರ್ ನಮ್ಮ ಕಡೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರೈತರು ಯಾರು ಡಾಕ್ಟರ್ ತಗೊಂಡಿರ್ತಾರೋ ಲಾಸ್ಟ್ ಒಂದು ನಂತರ ಸರ್ ಆ ಟೈಮಿಗೆ ಫೈನಾನ್ಸ್ ಅವರು ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ಆ ಡಾಕ್ಟರ್ನ ರೈತರು ಗೊತ್ತಿಲ್ಲದಂಗೆ ಮಾಡ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಅದೊಂದು ದೊಡ್ಡ ಫ್ರಾಡ್ ಸರ್. ನಮ್ಮ ರಾಯಚೂರು ಡಿಸ್ಟಿಕ್ನಾಗ ಏನಿಲ್ಲ ಅಂದ್ರೆ ಸಾವಿರಾರು ರೈತರಿಗೆ ಈ ಸಮಸ್ಯೆ ಆಗಿದೆ ಸರ್. ನನ್ನ ಹತ್ರ ಏನಿಲ್ಲ 4ರಿಂದ 5 ರೈತರು ಬಂದಿದ್ದಾರೆ ಸರ್. ಆಲ್ರೆಡಿ ನಾವು ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದರೆ ಮೊದಲು ಹೇಳಿದ್ರೆ ಡಾಕ್ಟರ್ಗಳದ್ದು ಬೇರೆ ಬೇರೆ ಸಮಸ್ಯೆಗಳು ಆಮೇಲೆ ಸರಿ. ಈ ಸಮಸ್ಯೆಗಳಿಗೆಲ್ಲ ನಾವು ಸಂಘಟನೆ ಮಾಡಿರೋದು ರೈತರ ಪರವಾಗಿ ನಾವಿರೋದು. ನಮ್ಮ ರಾಜ್ಯಾಧ್ಯಕ್ಷರು ಸಹ ಪದೇ ಹೇಳ್ತಿರ್ತಾರೆ, ಪ್ರಾಮಾಣಿಕ ಸಂಘಟನೆಯನ್ನ ಕಟ್ಟೋದು ಬಹಳ ಕಡಿಮೆ. ನಿಮ್ಮಂತ ಯುವಕರು ಬಂದಿದ್ದೀರಾ ರಾಯಚೂರಿಂದ ನನ್ನ ಹತ್ರಕ್ಕಂದ್ರೆ ನಿಮಗೋಸ್ಕರವಾಗಿರ್ತೀವಿ, ಬಂದೇ ಬರ್ತು ಒಂದಿನ ಕಾರ್ಯಕ್ರಮ ಮಾಡೋಣ, ಎಲ್ಲರಿಗೂ ಜಾಗೃತಿ ಮೂಡಿಸೋಣ ಅಂತೇಳಿ ಹೇಳಿದ್ರು. ಅವರ ಸಂಘಟನೆಯ ನಿಯಮಾವಳಿಗಳಂತೆ ನಾವು ರೈತರೊಂದಿಗೆ ಸಂಘಟನೆ ಮಾಡಿ
ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ. ಜಿಲ್ಲಾಧ್ಯಕ್ಷ ಶಿವಾರ್ಜುನ ಮಾತನಾಡಿ, ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲ, ಇದ್ದರೂ ಖರೀದಿ ಕೇಂದ್ರಗಳಿಲ್ಲ. ಪ್ರತಿ ಕ್ವಿಂಟಲ್ ದರ 500 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕಾಗಿದೆ. ನೀರಾವರಿ ಇಲಾಖೆಯಿಂದ ಕೆಳಭಾಗದ ರೈತರಿಗೆ ನೀರು ಒದಗಿಸುವಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ. ನಕಲಿ ಕ್ರಿಮಿನಾಶಕ ಗೊಬ್ಬರಗಳ ಮಾರಾಟ, ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದು ಕಟ್ಟದ ಸಂದರ್ಭದಲ್ಲಿ ಸೀಸ್ ಮಾಡಿ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿದ್ದು ರೈತರು ಸಂಘಟಿತರಾಗಿ ಹೋರಾಟಕ್ಕೆ ಅಣಿಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರೈತರು ಸಂಘಟನೆಯಲ್ಲಿ ತೊಡಗಿ ಹೋರಾಟಕ್ಕೆ ಮುಂದಾಗಬೇಕು ಎಂದರು. ಕೆವಿಕೆ ಮುಖ್ಯಸ್ಥ ಹನುಮಂತಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚಾಗಿ ಹತ್ತಿ ಬೆಳೆಯನ್ನು ಬೆಳೆಯಲಾಗುತ್ತದೆ. ಇತ್ತೀಚೆಗೆ ನಾಗಾಪುರದಲ್ಲಿ ಸಂಸ್ಥೆಯೊಂದು ಉತ್ತಮ ಹತ್ತಿ ಬೆಳೆ ಗುಣಮಟ್ಟದ ಸಾಂದ್ರತೆ ಇರುವ ಹತ್ತಿ ಬೆಳೆ ಬೆಳೆಯಲು ಪ್ರಾಜೆಕ್ಟ್ ನೀಡಿದ್ದು ರಾಯಚೂರು, ಯಾದಗಿರಿ ಜಿಲ್ಲೆಯಲ್ಲಿ ಕೈಗೊಳ್ಳಲಾಗುತ್ತಿದೆ. ಅಧ್ಯಯನ ನಡೆಸಲಾಗಿದೆ. ಹತ್ತಿ ಬೆಳೆ ಇಳುವರಿ ಕಡಿಮೆಯಾಗುತ್ತಿದೆ. ಬೆಳೆ ಬೆಳೆಯಲು ವೈಜ್ಞಾನಿಕವಾಗಿ ಅನುಸರಿಸಬೇಕಾದ ಕ್ರಮಗಳನ್ನು ಕೈಗೊಂಡಲ್ಲಿ ಉತ್ತಮ ಇಳುವರಿ ಪಡೆದುಕೊಳ್ಳಬಹುದಾಗಿದೆ ಎಂದರು. ಹೆಚ್ಚು ಇಳುವರಿ ಮಾಡಲು ಅಧ್ಯಯನದ ಮೂಲಕ ರೈತರಿಗೆ ತಿಳಿಸಿಕೊಡಲಾಗುತ್ತಿದೆ. 15-16 ಕ್ವಿಂಟಲ್ ಪ್ರತಿ ಎಕರೆಗೆ ಹತ್ತಿ ಇಳುವರಿಗೆ ಈ ಭಾಗದಲ್ಲಿ ಬೆಳೆ ಬಂದಿದೆ. ಮಮದಾಪುರ ಸೇರಿ ಈ ಭಾಗದಲ್ಲಿ ಹತ್ತಿ ಬೆಳೆಯಲಾಗಿದೆ. ಬಿತ್ತನೆ, ನೀರು ನಿರ್ವಹಣೆ, ಕಟಾವು ಸೇರಿ ಕ್ರಮಗಳ ಕೈಗೊಂಡಲ್ಲಿ ಗುಣಮಟ್ಟದ ಹತ್ತಿ ಜೊತೆಗೆ ಹೆಚ್ಚು ಇಳುವರಿ ಪಡೆಯಬಹುದು ಎಂದರು. ರೈತರಿಗೆ ಮುಂದಿನ ದಿನಗಳಲ್ಲಿ ಈ ಕ್ರಮಗಳಲ್ಲಿ ಬೆಳೆಯಲು ಜಾಗೃತಿ ಮೂಡಿಸುವ ಯೋಜನೆ ಇದೆ. ವಾತಾವರಣಕ್ಕೆ ಅನುಗುಣವಾಗಿ ಬೇಸಾಯದ ಕ್ರಮಗಳನ್ನು ಅನುಸರಿಸಬೇಕಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ 7,280 ರೂಪಾಯಿನ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 7,280, 7,300 ರೂಪಾಯಿನ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಈ ರೈತರಿಗೆ 5,500 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಲಾಸ್ ಅಲ್ವಾ ಅಂತೇಳಿ ಯೋಚನೆ ಮಾಡಿ ಆವತ್ತೇನೆ ನಾನು ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಯಾದಗಿರಿ ಜಿಲ್ಲಾಧಿಕಾರಿ ಮಾತಾಡಿದ್ರು. ಅವರು ಇಲ್ಲ ಸರ್, ನಾವೆಲ್ಲ ಕಳಿಸಿದ್ದೀವಿ, ರಾಜ್ಯ ಸರ್ಕಾರದಲ್ಲಿದೆ ಅಂತ ಹೇಳಿದ್ರು. ತಕ್ಷಣ ನಾನು ಸುಮ್ಮನೆ ಕೂರಲಿಲ್ಲ. ಮತ್ತು ಬೆಂಗಳೂರಿಗೆ ಹೋದಾಗ 2 ದಿವಸದಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ಅವರಿಂದ ಖರೀದಿ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಖಂಡಿತ ಮತ್ತೆ 2 ದಿವಸದಲ್ಲಿ ಖರೀದಿ ಕೇಂದ್ರ ಆರಂಭ ಆಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 5-6 ಕಡೆ ಖರೀದಿ ಕೇಂದ್ರ ಆರಂಭ ಮಾಡಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲಿ ಮಾಡೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಭಾಳ ಬೇಸರದ ಸಂಗತಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ 2.5 ಲಕ್ಷ ಹೆಕ್ಟರ್ನಲ್ಲಿ ಹತ್ತಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ರೈತರು ಸಂಘಟಿತರಾಗಿಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಎಲ್ಲಿ ಸಂಘಟನೆ ಇರ್ತದೆ, ಎಲ್ಲಿ ನಿಮಗೆ ಮಾಹಿತಿ ಇರ್ತದೆ, ಅಲ್ಲಿ ಮೋಸ ಆಗೋದು ತಪ್ತದೆ. ಈಗ ತಾನೇ ಕೇಳಿದೆ, ಈಗ 7,100 ರೂಪಾಯಿ, 7,200 ರೂಪಾಯಿ. ಈ ಸಂದರ್ಭದಲ್ಲಿ ಸಂಗಮೇಶ ನಾಯಕ, ತಾಯಪ್ಪ ಶಿವಂಗಿ, ಶಂಕರ ರೆಡ್ಡಿ ರಾಂಪುರ್, ಮಸ್ತಾನ್ ನಾಯಕ್ ಖಾನಾಪುರ, ಸಾದಿಕ್ ಹುಸೇನ್ ಸೇರಿದಂತೆ ರೈತರು ಭಾಗವಹಿಸಿದ್ದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ಮಠಾಧೀಶರು, ಹಿಂದೂ ಸಂಘಟನೆಗಳು, ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ RSS ಉತ್ತರ ಪ್ರಾಂತದ ಪ್ರಚಾರ ಪ್ರಮುಖ ಕೃಷ್ಣ ಜೋಶಿ ಕಲಬುರ್ಗಿ, ದೇಶ ವಿಭಜನೆಯಾದಾಗ ಹಿಂದೂಗಳ ಶವಗಳು ರೈಲಿನ ಮೂಲಕ ಭಾರತಕ್ಕೆ ರವಾನಿಸಲಾಗುತ್ತಿತ್ತು. ಪಾಕಿಸ್ತಾನದಲ್ಲಿ 20% ಇದ್ದ ಹಿಂದೂಗಳ ಜನಸಂಖ್ಯೆ ಈಗ 1.6ಕ್ಕೆ ಕುಸಿದಿದೆ. ಅಷ್ಟು ಸಂಖ್ಯೆ ಹಿಂದೂಗಳು ಎಲ್ಲಿಗೆ ಹೋದರು ಎಂದು ಪ್ರಶ್ನಿಸಿದರು. ಪೂರ್ವ ಪಾಕಿಸ್ತಾನವಾಗಿದ್ದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 30%ರಷ್ಟಿತ್ತು. ಆದರಿಂದು 8% ಮಾತ್ರ ಉಳಿದಿದೆ. ಭಾರತದಲ್ಲಿ 8%ರಷ್ಟಿದ್ದ ಮುಸ್ಲಿಮರ ಸಂಖ್ಯೆ ಇಂದು 18%ರಷ್ಟಾಗಿದೆ. ಬಾಂಗ್ಲಾದೇಶವನ್ನು ಹಿಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರೇ ಹುಟ್ಟು ಹಾಕಿದ್ದರು. ಬಾಂಗ್ಲಾದೇಶ ದೇಶವಾಗಲು ಭಾರತವೇ ಕಾರಣವಾಗಿದೆ. ಆದರೆ ಇಂದು ಹಿಂದೂಗಳನ್ನು ಹತ್ಯೆ ಮಾಡುವುದು, ದೌರ್ಜನ್ಯ ನಡೆಸಲಾಗುತ್ತಿದೆ. ಉಟ್ಟ ಬಟ್ಟೆ ಬಿಟ್ಟು ಬಂದವರು ಎಂಬ ಪುಸ್ತಕದಲ್ಲಿ ಹಿಂದೂಗಳು ಅನುಭವಿಸಿದ ಯಾತನೆಯನ್ನು ವಿವರಿಸಲಾಗಿದೆ. ಉಗ್ರಗಾಮಿಗಳ ದೌರ್ಜನ್ಯ, ಹಿಂಸೆ ಅನುಭವಿಸಿದ ಹಿಂದೂಗಳಿಗೂ ಇಂದಿಗೂ ರಕ್ಷಣೆ ಇಲ್ಲದೆ ಹೋಗಿದೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಕೂಡಲೇ ತಡೆಯಬೇಕು ಎಂದು ಆಗ್ರಹಿಸಿದರು. ತೆಗೆದ್ರೆ ಆ ರೈಲ್ವೆಗಳಿಂದ ಹೆಣಗಳೇ ಉರುಳುತ್ತಾ ಇದ್ದವು. ಅಷ್ಟರ ಮಟ್ಟಿಗೆ ಹಿಂದೂಗಳು ಯಾರು ಅಲ್ಲಿ ಇದ್ರೋ ಅವ್ರನ್ನ ಕೊಂದು ಹಾಕತಕ್ಕಂತಹ ಪ್ರಯತ್ನ ನಡೆಯಿತು. ಈ ಸರಣಿ ಹಾಗೆ ಮುಂದುವರಿತಾನೆ ಇದೆ. 47 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪಾಕಿಸ್ತಾನದಲ್ಲಿ ಇದ್ದಂತಹ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 20%. 20% ಇದ್ದಂತಹ ಹಿಂದೂಗಳು ಇವತ್ತು ಪಾಕಿಸ್ತಾನದಲ್ಲಿ ಎಷ್ಟು % ಹಿಂದೂಗಳಿದ್ದಾರೆ ಅಂತ ಹೇಳಿದ್ರೆ 1.6%. ಎಲ್ಲಿ ಹೋದ್ರು ಅವರೆಲ್ಲ?
ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಪಾಕಿಸ್ತಾನದಲ್ಲಿ ಇದ್ದಂತಹ ಹಿಂದೂಗಳ ಪರ್ಸೆಂಟ್ ಅದು 20% ಆಗಿತ್ತು, ಇವತ್ತು 1.6%. ಯಾವಾಗ ಪೂರ್ವ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ ಅದು ನಿರ್ಮಾಣ ಆಯಿತು, ಅವಾಗ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಹಿಂದೂಗಳ ಪರ್ಸೆಂಟೇಜ್ ಎಷ್ಟಿತ್ತು ಅಂತ ಹೇಳಿದ್ರೆ 30% ಇತ್ತು. 30% ಇದ್ದಂತಹ ಹಿಂದೂಗಳು ಇವತ್ತು 8% ಇದ್ದಾರೆ ಅಂತ ಹೇಳಿದ್ರೆ 8. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಬಾಂಗ್ಲಾದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವವೇ ಇಲ್ಲದಾಗಿದೆ. ಸಂತರು ಹಿಂದೂಗಳನ್ನು ಗುರಿಯಾಗಿಸಿ ದಾಳಿ ಬಂಧಿಸಲಾಗುತ್ತಿದೆ. ಶಾಂತಿ ಪ್ರಿಯರಾದವರಿಗೆ ಅಶಾಂತಿ ಉಂಟು ಮಾಡಿ ಕೋಮು ಪ್ರಚೋದನೆಗೆ ಜನರನ್ನು ಗುರಿಯಾಗಿಸುತ್ತಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು ಎಂದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಅನೇಕರು ಮಾತನಾಡಿದರು. ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನ, ಪೂಜ್ಯರನ್ನ ಇವತ್ತು ಬಂಧಿಸ್ತಾ ಇರ್ತಾರಂತಂದ್ರೆ ಎಂಥ ಸರ್ಕಾರ ಇರ್ಬೋದಲ್ಲಿ ಬಾಂಗ್ಲಾದಲ್ಲಿ. ಬಹಳ ನಾಚಿಕೆಗೇಡು. ಅನ್ನ ನೀಡಿರುವಂತಹ ಕೈಗಳನ್ನೇ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕೇಳಿದ್ರೆ ಮತ್ತೆ ನಾವು ಇನ್ನೆಲ್ಲಿ ಧರ್ಮ ಹುಡುಕ್ಲಿಕ್ಕೆ ಸಾಧ್ಯತೆ ಇದೆ? ಅಂಥ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಎಲ್ಲರೂ ವೇದಿಕೆ ಮೇಲೆ ತಿಳಿಸಿರ್ತಕ್ಕಂಥ ಪೂಜ್ಯರು ಹೇಳಿದ ಹಾಗೆ, ಸಂಘಟಕರು ಹೇಳಿದ ಹಾಗೆ ಅಲ್ಲಿ ಸಂವಿಧಾನ ಅನ್ನುವಂಥದ್ದೇ ಇಲ್ಲ. ಯಾರೋ ಒಬ್ರು ಶಾಂತಿ ಪ್ರಿಯರನ್ನ ಕರೆದುಕೊಂಡು ಬಂದು ಬಾಂಗ್ಲಾದೇಶವನ್ನೇ ಕ್ರಾಂತಿಯನ್ನ ಎಬ್ಬಿಸಿರುವಂತ ದುಸ್ಥಿತಿಗೆ ತಂದಿಟ್ಟಿದ್ದಾರೆ. ಅಂಥವರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ರೇನೋ ಬಿಟ್ರೇನು, ಇದು ಬಹಳಷ್ಟು ದುರಂತದ ಸಂಗತಿ. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಪ್ರತಿಭಟನೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಶಾಂತಾಶ್ರಮದ ಶ್ರೀಗಳು, ಮಂಗಳವಾರಪೇಟೆ ಮಠದ ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರು ಭಾಗಿಯಾಗಿದ್ದರು. ಮುಖಂಡರುಗಳಾದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ, ಮಾಜಿ ಶಾಸಕ ತಿಪ್ಪರಾಜ ಹವಾಲ್ದಾರ್, ರಾಜಕುಮಾರ, ತ್ರಿವಿಕ್ರಮ ಜೋಶಿ, ರಮಾನಂದ ಯಾದವ, ಸಾವಿತ್ರಿ ಪುರುಷೋತ್ತಮ ಸೇರಿದಂತೆ ಅನೇಕ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಬಾಲಕಿಯರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದರು. ರೈತರು ಕೃಷಿಯಲ್ಲಿ ಎದುರಿಸುತ್ತಿರುವ ಸ್ಪರ್ಧಾತ್ಮಕ ಬೆಲೆ, ಸಾಗಣೆ ಹಾಗೂ ದರ ಆಯ್ಕೆಗೆ ಅನುಕೂಲವಾಗಲು ಅಗ್ರಿಗೇಟರ್ ವೆಬ್ ಅಪ್ಲಿಕೇಶನ್ ಪ್ರಾರಂಭಿಸಲಾಗಿದ್ದು, ರೈತರು ಕೃಷಿ ಉತ್ಪನ್ನಗಳನ್ನು ಮಾರಾಟಕ್ಕೆ ಬಳಸಿಕೊಳ್ಳುವ ಮೂಲಕ ಅವಕಾಶ ಬಳಸಿಕೊಳ್ಳಬೇಕು ಎಂದು ಅಗ್ರಿಗೇಟರ್ ಗ್ಲೋಬಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಶ್ರೀರಾಮ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಪಡೆಯಲು ಸಾಧ್ಯವಾಗದೆ ಹೋಗುತ್ತಿರುವುದರಿಂದ ಅಗ್ರಿಗೇಟರ್ ಮೂಲಕ ವ್ಯವಹರಿಸಿದಲ್ಲಿ ಖರೀದಿದಾರರ ಸಂಪರ್ಕ ಪಡೆಯಲು ಸಾಧ್ಯವಾಗುತ್ತದೆ. ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲು ಸಹಕಾರಿಯಾಗಲಿದೆ. ಕಳೆದ 3 ವಾರಗಳಿಂದ ರೈತರು ಖರೀದಿದಾರರೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ಸಮಸ್ಯೆಗಳನ್ನು ಅರಿತುಕೊಳ್ಳಲಾಗಿದೆ. ತಾಂತ್ರಿಕತೆಯನ್ನು ಬಳಸಿಕೊಂಡು ಕೃಷಿ ಡಿಜಿಟಲ್ಗೊಳಿಸಲು ಅಗ್ರಿಗೇಟರ್ ಕಾರ್ಯನಿರ್ವಹಿಸಲಿದೆ. ರೈತರು ನೋಂದಣಿ ಮಾಡಿಕೊಂಡು ಬೆಳೆ ಮಾಹಿತಿ, ಲಭ್ಯವಿರುವ ಬೆಳೆದ ವಿವರ ಮಾಹಿತಿ ನೀಡಿದರೆ ಖರೀದಿದಾರರ ಸಂಪರ್ಕಿಸಿ ಬೆಲೆ ನಿಗದಿಗೊಳಿಸುತ್ತಾರೆ. ಸ್ಪರ್ಧಾತ್ಮಕ ಬೆಲೆ ದೊರಕಿದರೆ ಮಾತ್ರ ಮಾರಾಟ ಮಾಡಬಹುದಾಗಿದೆ. ಖರೀದಿ ಮಾರಾಟದ ಜವಾಬ್ದಾರಿಯನ್ನು ಅಗ್ರಿಗೇಟರ್ ವಹಿಸಿಕೊಳ್ಳುತ್ತದೆ. ಆರ್ಥಿಕ ವ್ಯವಹಾರ ಪೂರ್ಣಗೊಂಡ ನಂತರವೇ ಬೆಳೆ ಮಾರಾಟ ಮಾಡಬಹುದಾಗಿದೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ 11,40,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ, ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ. ವಾರ್ಷಿಕವಾಗಿ 6,000 ಕೋಟಿ ವ್ಯವಹಾರ ನಡೆಯುತ್ತಿದೆ. ಆದರೆ ರೈತರಿಗೆ ಸಮರ್ಪಕ ಬೆಲೆ ದೊರೆಯದೆ ಆರ್ಥಿಕ ನಷ್ಟ ಆಗುವಂತಾಗಿದೆ. ರೈತರು ಖರೀದಿದಾರರನ್ನು ಒಂದೇ ವೇದಿಕೆಗೆ ತಂದು ತ್ವರಿತ ಹಾಗೂ ಸ್ಪರ್ಧಾತ್ಮಕ ಬೆಲೆ ಪಡೆಯಲು ಕೊಂಡಿಯಂತೆ ಅಗ್ರಿಗೇಟರ್ ಕಾರ್ಯನಿರ್ವಹಿಸಲಿದೆ ಎಂದರು. ಈಗಾಗಲೇ 350ಕ್ಕೂ ಹೆಚ್ಚು ಮಿಲ್ಲರ್ಗಳು ಅಗ್ರಿಗೇಟರ್ ಅಡಿಯಲ್ಲಿ ಖರೀದಿಗೆ ಮುಂದೆ ಬಂದಿದ್ದಾರೆ. ಹೆಚ್ಚು ರೈತರು ಆಧಾರ ಸಂಖ್ಯೆಯೊಂದಿಗೆ ನೋಂದಣಿ ಮಾಡಿಕೊಂಡು ವ್ಯವಹರಿಸಬೇಕಿದೆ. ಅಗ್ರಿಗೇಟರ್ ಕಾಮ್ನಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಿದೆ ಎಂದರು. ಸಂಸ್ಥೆಯ ಉದಯ ಕಿರಣ ಮಾತನಾಡಿ, ಡಿಸೆಂಬರ್ 8ರಂದು ಅಗ್ರಿಗೇಟರ್ ಅಧಿಕೃತವಾಗಿ ಪ್ರಾರಂಭವಾಗಲಿದ್ದು ಕೃಷಿ ಮೇಳದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದರು. ಗ್ರೌಂಡ್ ವರ್ಕ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ವೆರಿ ಕನೆಕ್ಟೆಡ್ ವಿತ್ ದ ಫಾರ್ಮರ್ಸ್, ವೆರಿ ಕನೆಕ್ಟೆಡ್ ವಿತ್ ದ ಪ್ರೊಸೆಸರ್ಸ್ ಅಂಡ್ ವೆರಿ ಕನೆಕ್ಟೆಡ್ ವಿತ್ ದ ಕನ್ಸ್ಯೂಮರ್ಸ್. ಇವನ್ ಇಲ್ಲಿ ಲಾಜಿಸ್ಟಿಕ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ಎಲ್ಲರನ್ನು ಒಂದು ಎಕೋ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ತರ್ತಾ ಇದ್ವಿ. ಇದನ್ನ ಕೆಲವರು ಇದ್ರ ಬಗ್ಗೆ ಏನಂತಂದ್ರೆ ಇದು ಹೆಂಗೆ ಡಿಜಿಟಲ್ ಆಗುತ್ತೆ, ಇಟ್ ಇಸ್ ವೆರಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ನೋ ಒಂದು ಇದರಲ್ಲಿ ಇತ್ತು. ಬಟ್ ನಾವು ಇದನ್ನ 3 years ಇಂದ
ಕಂಪ್ಲೀಟ್ ಒಂದು ಆಪರೇಷನಲ್ ಅಂತ ಏನಿದೆ ಅಲ್ಲ, ಅಂದ್ರೆ ಸುಮಾರಾಗಿ ಒಂದು ಗಂಜಲ್ ಹೋದ್ರೆ ಒಂದು ಭತ್ತ ಹಾಕೋದ್ರಿಂದ ಇರ್ಬೋದು, ಉಜ್ಜೋದ್ರಿಂದ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಡೆಲಿವರಿ ಇರ್ಬೋದು, ಪೇಮೆಂಟ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಇವೆಲ್ಲ ಪ್ಲೇಯರ್ಸ್ಗಾಗಂತ ಒಂದಲ್ಲಿ ಕಮ್ಯುನಿಕೇಶನ್ಸ್ ಇರ್ಬೋದು, ಆಪರೇಷನಲ್ ಫಂಕ್ಷನಾಲಿಟಿನ ತಂದು ಟೆಕ್ನಿಕಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ದು ಉದ್ದೇಶ ಏನಪ್ಪ ಅಂದ್ರೆ ಇಷ್ಟೇ, ಈ ಒಂದು ನಾವು ಇಲ್ಲೇ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಬೇಸ್ಡ್ ಔಟ್ ಆಫ್ ಅಗ್ರಿ ಬೇಸ್ಡ್ ಪ್ಲಸ್ ಬೇಸ್ಡ್ ಔಟ್ ಆಫ್ ರಾಯಚೂರು ಭಾಗದಲ್ಲಿರೋದ್ರಿಂದ ಈ ರಾಯಚೂರು ಅಂಡ್ ತುಂಗಭದ್ರಾ ಅಂಡ್ ಕೃಷ್ಣಾ ನದಿ ಏನಿದೆ ಅಲ್ಲ, ನಮಗೆ ಇವು ಜೀವನದಿ ಇದ್ದಂಗೆ ಇದ್ರ ಬೆಳೆದಿಗೆ ಮಿನಿಮಮ್ 11,40,000 ಹೆಕ್ಟರ್ಸ್ ಲ್ಯಾಂಡ್ ಇದೆ. ಈ ಲ್ಯಾಂಡ್ಸ್ ಅಲ್ಲಿ ಪ್ರತಿ ವರ್ಷ 4 ಕೋಟಿ 5 ಕೋಟಿ. ಈ ಸಂದರ್ಭದಲ್ಲಿ ಸುಮಿತ್ ಫಯಾಜ್, ಸಂದೀಪ್ ಜೈನ್, ಗುರುರಾಜ್ ನಾಗಲಾಪುರ ಇದ್ದರು. ಈಗ ಜಾಹೀರಾತುಗಳು. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ, ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದ್ರೆ, ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ, ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸೊರಿನ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8771892336 ಅಥವಾ ಲ್ಯಾಂಡ್ಲೈನ್ 085322302000. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ
ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಹೇರುಂಡಿ ಗ್ರಾಮದ ನೆರೆ ಸಂತ್ರಸ್ತರಿಗೆ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ಫಲಾನುಭವಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 2009ರಲ್ಲಿ ಬಿದ್ದ ಭಾರೀ ಮಳೆಯಿಂದ ನೆರೆ ಹಾವಳಿಗೆ ತುತ್ತಾಗಿ ಹೇರುಂಡಿ ಗ್ರಾಮದ ಜನರು ಮನೆ ಮಠಗಳನ್ನು ಕಳೆದುಕೊಂಡರು. 2009ರಲ್ಲಿ ಸರ್ಕಾರದಿಂದ ಸರ್ವೆ ಮಾಡಿ ಗುರುತಿಸಲಾದ ಫಲಾನುಭವಿಗಳಿಗೆ ಇದುವರೆಗೂ ಮನೆಗಳ ಹಕ್ಕುಪತ್ರ ನೀಡಿಲ್ಲ. ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿ ಒಂದೊಂದು ಕುಟುಂಬಕ್ಕೆ 3-4 ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ಆಪಾದಿಸಿದರು. ಕಳೆದ 15 ವರ್ಷಗಳಿಂದ ಸರ್ಕಾರ ಕೊಟ್ಟ ಮನೆಗಳಲ್ಲಿ ಫಲಾನುಭವಿಗಳು ವಾಸಿಸುತ್ತಿದ್ದು ತಹಸೀಲ್ದಾರರು ಮನೆ ಖಾಲಿ ಮಾಡುವಂತೆ ಒತ್ತಡ ಹಾಕುತ್ತಿದ್ದಾರೆ. ಕರಡಿಗುಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹೇರುಂಡಿ ಗ್ರಾಮದಲ್ಲಿ ಮನೆ ಹಂಚಿಕೆ ಮಾಡಬೇಕಾದರೆ ಗ್ರಾಮ ಸಭೆ ಕರೆಯದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಪಂಚಾಯತ್ ಅಧ್ಯಕ್ಷರು, ತಹಸೀಲ್ದಾರರ ಸಮ್ಮುಖದಲ್ಲಿ ಸಭೆ ಕರೆದು ಹಕ್ಕುಪತ್ರ ನೀಡಬೇಕು. ಆದರೆ ಮನೆ ಇದ್ದಂತವರಿಗೆ ಹಕ್ಕುಪತ್ರ ನೀಡಿ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಹೇರುಂಡಿ ಗ್ರಾಮದ ನೆರೆ ಸಂತ್ರಸ್ತರ ಪುನರ್ವಸತಿ ಮನೆಗಳನ್ನು 2009ರಲ್ಲಿ ಸರ್ವೆ ಮಾಡಿದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವ ಕುರಿತು ಮೇಲ್ಕಾಣಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಸಹಿ ಮಾಡಿದ ನಾವುಗಳು ಹೇರುಂಡಿ ಗ್ರಾಮದ ನೊಂದ ಫಲಾನುಭವಿಗಳಾಗಿದ್ದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 28/9/2009ರಿಂದ ದಿನಾಂಕ 2/10/2009ರವರೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಊರುಗಳಿಗೆ ನೆರೆ ಹಾವಳಿಯಿಂದ ಮನೆಗಳನ್ನು ಕಳೆದುಕೊಂಡಿರ್ತಾರೆ. ಆದರೆ ಸರ್ಕಾರದಿಂದ ಇದುವರೆಗೂ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಮನೆಗಳನ್ನು ಹಂಚಿಕೆ ಮಾಡಿರುವುದಿಲ್ಲ. ಈ ವಿಷಯವಾಗಿ ಪ್ರಸ್ತುತ 2009 ಸರ್ವೆ ಮಾಡಿ ಗುರುತಿಸಲಾದ ಫಲಾನುಭವಿಗಳನ್ನು ಬಿಟ್ಟು ಹೊಸದಾಗಿ 2018ರಲ್ಲಿ ಫಲಾನುಭವಿ ಪಟ್ಟಿ ತಯಾರಿಸಿ ಒಂದೊಂದು ಕುಟುಂಬಕ್ಕೆ 2-3 ವಿತರಿಸಿದ್ದಾರೆ. ದಿನಾಂಕ 21/10/2023ರಂದು ದೇವದುರ್ಗ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೇರುಂಡಿ ಗ್ರಾಮದವರನ್ನು ಕರೆಸಿ ಹಕ್ಕುಪತ್ರಗಳನ್ನು ನೀಡಿದ್ದಾರೆ. ನೆರೆ ಸಂತ್ರಸ್ತರ ಮನೆಗಳನ್ನು ಹಂಚಲು ಹುನ್ನಾರ ನಡೆಸಿರುವುದು ಕಂಡು ಬಂದಿರುತ್ತದೆ. ನೆರೆ ಸಂತ್ರಸ್ತರ ಮನೆಗಳನ್ನು ಹಂಚುವಲ್ಲಿ ತಾರತಮ್ಯ ಮಾಡಿ ರಾಜಕೀಯ ಬೆರೆಸಿ ನಿಜವಾದ ಮನೆಗಳನ್ನು ಕಳೆದುಕೊಂಡ ಫಲಾನುಭವಿಗಳ ಹಕ್ಕುಪತ್ರ ವಿತರಣೆ ಮಾಡಿರುವುದಿಲ್ಲ. ಸುಮಾರು 15 ವರ್ಷದಿಂದ ಅದೇ ಮನೆಗಳನ್ನು ಬಿದ್ದ ಮನೆಗಳನ್ನು ಫಲಾನುಭವಿಗಳು ಸರ್ಕಾರ ಕಟ್ಟಿಕೊಂಡು ಮನೆಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರನ್ನು ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಕುಟುಂಬಸ್ಥರಿಗೆ ಈ ಸಂದರ್ಭದಲ್ಲಿ ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಬನ್ನಾಪುರು, ದೇವೇಂದ್ರಪ್ಪ, ಬಸನಗೌಡ, ಇಸ್ಮಾಯಿಲ್, ಬಸವರಾಜ್, ಸುವರ್ಣಮ್ಮ, ಸಿದ್ದಲಿಂಗಮ್ಮ, ಯಲ್ಲಮ್ಮ, ಆದಪ್ಪ, ರಾಮಣ್ಣ, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಗಳ ಆಯ್ಕೆಗೆ ನಗರದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಬುಧವಾರ ಮತದಾನ ನಡೆಯಿತು. ಬೆಳಗ್ಗೆಯಿಂದ ಮತದಾನ ಆರಂಭಗೊಂಡಿದ್ದು ಸರ್ಕಾರಿ ನೌಕರರ ಸಂಘದ ವಿವಿಧ ಇಲಾಖೆಗಳಿಂದ ಆಯ್ಕೆಯಾದ ನಿರ್ದೇಶಕರು ಮತದಾನ ಮಾಡಿದರು. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕ ಮಹಾಂತೇಶ್ ಬಿರಾದಾರ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಹಾಗೂ ಪ್ರೌಢಶಾಲೆಯ ಸಹಶಿಕ್ಷಕ ಆಂಜನೇಯ ಕಾವಲಿ ಅವರು ಕಣದಲ್ಲಿ ಇದ್ದು ಮೂವರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಮಹಾಂತೇಶ ಬಿರಾದಾರ ತಂಡದಲ್ಲಿ ಖಜಾಂಚಿ ಹುದ್ದೆಗೆ ಖಲೀಲ್, ರಾಜ್ಯ ಪರಿಷತ್ ಸ್ಥಾನಕ್ಕೆ ವೆಂಕಟಾಚಲ, ಕೃಷ್ಣ ಅವರ ತಂಡದಲ್ಲಿ ಖಜಾಂಚಿ ಸ್ಥಾನಕ್ಕೆ ಪ್ರಸನ್ನಕುಮಾರ, ರಾಜ್ಯ ಪರಿಷತ್ ಸ್ಥಾನಕ್ಕೆ ಹಸನ್ ಹುಲ್ ಹಕ್, ಆಂಜನೇಯ ಕಾವಲಿ ತಂಡದಿಂದ ಖಜಾಂಚಿ ಸ್ಥಾನಕ್ಕೆ ರಾಜಶೇಖರ್, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ವೆಂಕಟೇಶ್ ಡಿ ಅವರು ಕಣದಲ್ಲಿ ಇದ್ದಾರೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮೂವರ ಮಧ್ಯ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇಂದು ಸಂಜೆ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದ್ದು ಗೆಲುವು ಯಾರ ಮಡಿಲಿಗೆ ಎಂಬುದು ಕಾದು ನೋಡಬೇಕಿದೆ.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂದೂ ಹಿತರಕ್ಷಣಾ ಸಮಿತಿ ಪ್ರತಿಭಟನೆಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರನ್ನು ಕಳುಹಿಸುವ ಮೂಲಕ ಕಾಲೇಜು ಆಡಳಿತ ಮಂಡಳಿ ಹಾಗೂ ಕಾಲೇಜು ಪ್ರಾಚಾರ್ಯರ ನಡೆಗೆ ವಿರೋಧ ವ್ಯಕ್ತವಾಗಿದೆ. ಶಾಲಾ ಸಮಯದಲ್ಲಿ ಸರ್ಕಾರಿ ಸಮವಸ್ತ್ರದಲ್ಲಿಯೇ ಮಕ್ಕಳನ್ನು ಪ್ರತಿಭಟನೆಗೆ ಕಳುಹಿಸಲು ಪ್ರಾಚಾರ್ಯರು ಅನುವು ಮಾಡಿಕೊಟ್ಟಿದ್ದು ಪೂರ್ವಭಾವಿಯಾಗಿ ಇಲಾಖೆ ಅನುಮತಿ ಪಡೆದಿದ್ದರೆ ಎಂಬ ಪ್ರಶ್ನೆ ಎದುರಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷ ರವೀಂದ್ರ ಜಲ್ದಾರ ಹಾಗೂ ಕಾಲೇಜಿನ ಪ್ರಾಚಾರ್ಯ ಕುಂಟಪ್ಪ ಗೌರಿಪುರ ಇವರು ಒತ್ತಾಯ ಮೇಲೆ ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಪ್ರತಿಭಟನೆಗೆ ಕಳುಹಿಸಿರುವ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿನಿಯರನ್ನು ಒತ್ತಾಯ ಮೇಲೆ ಕಳುಹಿಸಿ ಬೋಧನಾ ಸಮಯದಲ್ಲಿ ಪ್ರತಿಭಟನೆಗೆ ಕಳುಹಿಸಿರುವುದು ಟೀಕೆಗೆ ಕಾರಣವಾಗಿದೆ. ಶಾಲೆ ಕಾಲೇಜುಗಳಲ್ಲಿ ಇಂತಹ ಬೆಳವಣಿಗೆಯಿಂದ ವಿದ್ಯಾರ್ಥಿಗಳಲ್ಲಿಯೇ ತಪ್ಪು ಅಭಿಪ್ರಾಯ ಬರುವಂತಾಗಿದ್ದು, ಧರ್ಮ, ಜಾತಿ ಆಧಾರಿತ ಪ್ರತಿಭಟನೆಗಳಿಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಕಾಲೇಜಿನ ಪ್ರಾಚಾರ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಕೇಳಿಬಂದಿದೆ. ಹಿರಿಯ ಮುತ್ಸದ್ದಿಗಳಾಗಲಿ ಮೊಬೈಲ್ ಪ್ರಸಾದದ ರೂಪದಲ್ಲಿ ಯಾರು ಸೇವೆ ಭಾರತ್ ಮಾತಾಕಿ ಒಂದೇ, ನಾವೆಲ್ಲ ಒಂದು ಪತಾಕಿ. ಇದುವರೆಗೂ ಬಾಂಗ್ಲಾದೇಶ ಹಿಂದೂ ವಿರೋಧ ನೀತಿಗೆ बोलो भारत माता की, बोलो भारत माता की जय. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಬಾಂಗ್ಲಾದೇಶದ ಹಿಂದೂ ವಿರೋಧ ನೀತಿಗೆ ಸ್ವಯಂ ಉದ್ಯೋಗ ಪಡೆದುಕೊಳ್ಳಲು ತರಬೇತಿ ಪಡೆದಿದ್ದು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಜೀವನ ಸಾಗಿಸಬೇಕು ಎಂದು ಐಐಐಟಿ ಕಾಲೇಜಿನ ನಿರ್ದೇಶಕ ಪ್ರೊಫೆಸರ್ ಹರೀಶ್ ಕುಮಾರ್ ಸರದಾನ್ ಹೇಳಿದರು. ಅವರು ನಗರದಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ತರಬೇತಿ ಕೇಂದ್ರ ವತಿಯಿಂದ 3 ತಿಂಗಳ ಕಾಲ ನಿರುದ್ಯೋಗಿ ಹೆಣ್ಣು ಮಕ್ಕಳಿಗಾಗಿ ಫ್ಯಾಷನ್ ಡಿಸೈನಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಪೂರೈಸಿದ ಕಲಿಕಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಮಾತನಾಡಿದರು. ನೀವೆಲ್ಲರೂ ಜೀವನ ರೂಪಿಸಿಕೊಳ್ಳಲು ನಿಮ್ಮ ಸ್ವಂತ ಕಾಲಿನ ಮೇಲೆ ನೀವೇ ನಿಲ್ಲಲು ಈ ಒಂದು ತರಬೇತಿ ಪಡೆದುಕೊಂಡಿದ್ದೀರಿ. ಇದರಲ್ಲಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಲಿಕ್ಕೆ ಈ ಸಂಸ್ಥೆಯು ನಿಮಗೆ ಈ ಅವಕಾಶ ನೀಡಿದೆ. ಇದರಲ್ಲಿ ಯಶಸ್ಸು ಕಾಣಬೇಕು ಎಂದರು. ಹೊಲಿಗೆ ಯಂತ್ರ ನೀಡಿದ ದಾನಿಗಳಾದ ಸುಪ್ರೀತಾ ಕಟಕಂ ಆಯುರ್ವೇದ ವೈದ್ಯರು ಒಂದು ಹೊಲಿಗೆ ಯಂತ್ರ ದಾನ ನೀಡಿದ್ದು, ಅದು ಒಬ್ಬರು ಫಲಾನುಭವಿಗೆ ನೀಡಿ ಮಾತನಾಡಿ, ಇದು ನಿಮ್ಮ ಬದುಕನ್ನು ಬದಲಾಯಿಸುವ ಹೊಲಿಗೆ ಯಂತ್ರವಾಗಲಿ ಮತ್ತು ಈ ಸಂಸ್ಥೆಯು ಇಂಥ ತರಬೇತಿಗಳನ್ನು ಈ ಹಿಂದುಳಿದ ಭಾಗಕ್ಕೆ ಬಂದು ಕೆಲಸ ಮಾಡುತ್ತಿರುವುದು ತುಂಬಾ ಸಂತೋಷದ ಸಂಗತಿ ಎಂದರು. ಹೊರಗಡೆ ಬರ್ತಾನೆ ಇತ್ತು. ಸೊ ಹುಡುಗಿ ಅಲ್ಲೇ ಬೀಚ್ ಮೇಲೆ ಆ ಇಡೀ ಮರಿನ ಎತ್ತಿ ವಾಪಸ್ ಆಗ್ತಿತ್ತು ಸಮುದ್ರ ಒಳಗೆ. ಆಗ್ತಾ ಇದ್ರು. ಸೊ ತುಂಬಾ ಇಡೀ ಮರಿಗಳು ಬರ್ತಾನೆ ಇದೆ. ಯಾಕಂದ್ರೆ ಹೇಗೆ ವೇವ್ ಬರುತ್ತೆ, ತರಂಗ ಹೇಗೆ ಬರುತ್ತೆ, ಅದ್ರ ಜೊತೆ ಎಲ್ಲ ಮರಿಗಳು ಬರುತ್ತೆ. ಸೊ ಇವ್ರು ತಗೊಂಡು ಒಳಗಡೆ ಹಾಕ್ತಾನೆ ಇದ್ರು. ಸೊ ಒಬ್ರು ಅಣ್ಣ ಪಕ್ಕದಿಂದ ಪಾಸ್ ಆಗ್ತಾ ಇದ್ರು, ಹೇಳಿದ್ರು ತಲೆಗೆಲೆ ಕಟ್ಟಿದ್ಯಾ ನಿನಗೆ ಇಷ್ಟು ಎಲ್ಲ ಇದೆ, ನೀನು ಎಷ್ಟನ್ನ ಕಾಪಾಡಕ್ಕಾಗತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ತಗೊಂಡು ಇನ್ನೊಂದು ಹಾಕ್ತಾರೆ. ಇನ್ನೊಂದು ಜೀವ ಉಳಿಸ್ದೆ ಅಂತ. ಅರ್ಥ ಆಗ್ತಾ ಇದೆಯಾ? ತಕ್ಷಣ ಹೇಳ್ತಾರೆ, ಏನ್ ಹೇಳ್ತಾರೆ, ಇನ್ನೊಂದ್ ಜೀವ ಉಳಿಸ್ತೆ ಅಂತ. ಅವಾಗ ಅವ್ರಿಗೆ ಅನ್ನಿಸ್ತು ಪ್ರತಿ ಒಂದ್ ಜೀವ ಮುಖ್ಯ. ಅರ್ಥ ಆಗ್ತಾ ಇದೆಯಾ? प्रति वन जीवा मुख्य। और मैं एक चीज समझ पाया जब वो बोल रहे थे कि 83% प्लेसमेंट सो 83% प्लेस्ड है। अच्छा, कहाँ प्लेस्ड है?
ಇನ್ನೊಬ್ಬರು ಅತಿಥಿಗಳಾದ ಮತ್ತು ದಾನಿಗಳಾದ ರಾಘವೇಂದ್ರ ಚೂಡಾಮಣಿ ವಕೀಲ ಒಂದು ಹೊಲಿಗೆ ಯಂತ್ರ ವಿತರಿಸಿ ಮಾತನಾಡಿ, ಈ ಒಂದು ಪುಣ್ಯದ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದು ನನ್ನ ಪುಣ್ಯ. ಈ ಸಂಸ್ಥೆಯ ಕಾರ್ಯಕ್ಕೆ ನಾನು ಸದಾ ಸಿದ್ಧ ಇರುತ್ತೇನೆ ಎಂದರು. ಪುರುಷೋತ್ತಮ ದಾಸ ಇನ್ನಾಣಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಮುಖ್ಯ ಕಚೇರಿ ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಸಾಮಾಜಿಕ ಆರ್ಥಿಕ ಮತ್ತು ನೀರು ನೈರ್ಮಲ್ಯ ಕಾರ್ಯಕ್ರಮಗಳ ಮುಖ್ಯಸ್ಥ ಡಾಕ್ಟರ್ ಡೆನಿಸ್ ಚೌಹಾನ್ ಮಾತನಾಡಿದರು. रोज रोज करना पड़ेगा और कुछ का फैशन ऐसा है जो बहुत गहरा है, तो हर काम में दोनों तरह के लोग चाहिए, ऐसा नहीं है। और कभी भी हम बोलते थे कि IIT हो गया, इंजीनियरिंग कॉलेज हो गया, 100% प्लेसमेंट, कुछ प्राइवेट इंस्टीट्यूशन ऐसा बोलते हैं। तो मैं कहूंगा अगर सारे दूध का दही बना दिया तो चाय कैसे पिएंगे, है ना। तो 100% प्लेसमेंट होना ही नहीं चाहिए। उसका कारण है कि कुछ लोगों का कुछ और एक्टिविटी चल रहा है, तो हम क्रिएटिविटी, इनोवेशन, न्यू आइडियाज, न्यू वेंचर्स, उनको कैसे चांस देंगे। कोई अगर नहीं आ पा रहा है, और ये नहीं कि सबको एक लाइन में लगा के कोई करना है, ये फिर फैशन क्या है फिर फैशन तो कुछ रहेगा ही नहीं, ब्यूटिशियन भी कुछ नहीं रहेगा अगर सबको ये कलर ही करना है ना। तो इसलिए बहुत अच्छा लग रहा है मुझे कि 5th बैच शायद पहले आपने होंगे सब लोग में, तो 77 फैशन में है और ब्यूटिशियन में 40 कैंडिडेट्स कंप्लीट। ओके, 100 प्लस 120 जो है वो कैंडिडेट। ವೇದಿಕೆಯಲ್ಲಿ ಆನಂದ ತೀರ್ಥ, ಜಾನಕಿ ಎಸ್ ಪುರೋಹಿತ ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಸುರೇಶ ಮಾತನಾಡಿದರು. ಕಲಿಕಾರ್ಥಿ ಶ್ರುತಿ ಪ್ರಾರ್ಥಿಸಿದರು. ನಯನ ಸ್ವಾಗತಿಸಿದರು. ಸಂಸ್ಥೆಯ ಸಿಬ್ಬಂದಿ ಲಿಂಗಪ್ಪ, ಭೀಮಯ್ಯ, ರಾಜೇಶ್, ಈರಣ್ಣ, ರಾಮಕೃಷ್ಣ ಹಾಗೂ ಕಲಿಕಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಮೇಘಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.